ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಕರ್ನಾಟಕದಲ್ಲಿ ಇವತ್ತಿಂದ ಶಿವಸಾರಥ್ಯ ಆರಂಭವಾಗಿದೆ. ಹೌದು, ಕರ್ನಾಟಕದಲ್ಲಿ ಇಂದಿನಿಂದ ರಾಜ್ಯದ ನೂತನ ಮುಖ್ಯಮಂತ್ರಿಗೆ ಅಧಿಕೃತವಾದಂಥ ಒಂದು ಚಾಲನೆ ಸಿಕ್ಕಿದೆ. ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಬಹುತೇಕ ಬುಧವಾರ ಸಂಜೆ 5:15ಕ್ಕೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇವತ್ತು ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿಕೃತವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ನಾಯಕನಾಗಿ ಆಯ್ಕೆಯನ್ನು ಮಾಡಿದ್ದಾರೆ. ಈ ಆಯ್ಕೆ ಪ್ರಕ್ರಿಯೆ ಸಂಜೆ 4 ಗಂಟೆಯಿಂದ ನಡೀತಾ ಇತ್ತು. ಸುಮಾರು ಅರ್ಧ ಅಥವಾ ಮುಕ್ಕಾಲು ಗಂಟೆಗಳ ತಡವಾಗಿ ಆರಂಭವಾದಂಥ ಈ ಪ್ರಕ್ರಿಯೆಯಲ್ಲಿ ಮೊದಲು ಎಲ್ಲ ಶಾಸಕರು ಹಾಜರಿದ್ದರು. ನಂತರ ಹೈಕಮಾಂಡ್ ನಾಯಕರು ಸಹ ಬಂದಿದ್ದರು. ಅದಾದ ನಂತರ ಅಂತಿಮವಾಗಿ ಹಂಗಾಮಿ CM ಆದಂಥ ಸಿದ್ದರಾಮಯ್ಯನವರು ಬಂದು ಅಧಿಕೃತವಾಗಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಮುಂದಿನ ಶಾಸಕಾಂಗ ಪಕ್ಷದ ನಾಯಕ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರು. ಆ ಪ್ರಸ್ತಾವನೆಯನ್ನು ಇಟ್ಟ ತಕ್ಷಣ ಅದಕ್ಕೆ ಅನುಮೋದನೆಯನ್ನು ಜಿ. ಪರಮೇಶ್ವರ್ ಅವರು ನೀಡಿದರು. ಆ ಅನುಮೋದನೆಗೆ ಎಲ್ಲ ಶಾಸಕರು ಕೈ ಎತ್ತುವ ಮುಖಾಂತರ ತಮ್ಮ ಮತವನ್ನು ಹಾಕಿ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲ ನಾಯಕರು ಹಾಗೂ ಶಾಸಕರ ಸಹಿಯ ಜೊತೆಗೆ ಅವರು ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುವ ಸಲುವಾಗಿ ರಾಜಭವನಕ್ಕೆ ತೆರಳಿ, ಅಂದರೆ ಇವತ್ತಿನ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಬಳಿ ಹಕ್ಕನ್ನು ಸಹ ಮಂಡಿಸಿದ್ದಾರೆ. ಬುಧವಾರ ಸಂಜೆ 5:15ಕ್ಕೆ ರಾಜಭವನದ ಗಾಜಿನ ಮನೆಯಲ್ಲಿ ಅವರ ಪ್ರಮಾಣ ವಚನ ಕಾರ್ಯಕ್ರಮವೂ ಸಹ ನೆರವೇರಲಿದೆ. ಅಂತಿಮವಾಗಿ ಇವತ್ತಿನಿಂದ ರಾಜ್ಯಕ್ಕೆ ನೂತನವಾದಂಥ ಮುಖ್ಯಮಂತ್ರಿಗಳ ಸಾರಥ್ಯ ಸಿಗ್ತಾ ಇದೆ. ಅದು ಡಿ.ಕೆ. ಶಿವಕುಮಾರ್ ಅವರ ಸಾರಥ್ಯ. ಕಳೆದ 2 ದಿನಗಳಿಂದ ಸಹ ದೊಡ್ಡ ಮಟ್ಟದ ಚರ್ಚೆಯಲ್ಲಿ ಇದ್ದಿದ್ದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಇನ್ನೂ ಸಹ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಅಂತ ಹಲವು ಬಾರಿ ಪವರ್ ಶೇರಿಂಗ್ ವಿಚಾರ ಚರ್ಚೆಯಲ್ಲಿದ್ದರೂ ಸಹ ಎಲ್ಲದಕ್ಕೂ ಒಂದು ಅಧಿಕೃತವಾದಂಥ ಮುದ್ರೆ ಸಿಗಬೇಕು ಅಂದರೆ ಅದು ಎಲ್ಲವೂ ಸಹ ಕಾಗದ ಪತ್ರಗಳ ಮೇಲಿರಬೇಕು. ಅಧಿಕೃತವಾಗಿ ಎಲ್ಲ ಶಾಸಕರು ತಮ್ಮ ಬೆಂಬಲವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡಬೇಕು. ಆ ಬೆಂಬಲ ಪತ್ರದೊಂದಿಗೆ ಹೋಗಿ ಅವರು ಲೋಕಭವನದಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡಬೇಕು. ಅದಾದ ನಂತರದಲ್ಲೇ ಎಲ್ಲ ಪ್ರಕ್ರಿಯೆಗಳು ಅಧಿಕೃತಗೊಳ್ಳೋದು. ಆ ನಿಟ್ಟಿನಲ್ಲಿ ಇವತ್ತು ಒಂದು ಹಂತಕ್ಕೆ ಸಾರಾಸಗಟಾಗಿ ಎಲ್ಲವೂ ಸಹ ಸುಲಲಿತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದು ಹೋಯಿತು ಅಂತಲೇ ಹೇಳ್ಬೋದು. ಹೈಕಮಾಂಡ್ನಿಂದ ಬಂದಿದ್ದಂಥ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಹಾಗೂ ಕೆ.ಸಿ. ವೇಣುಗೋಪಾಲ್ ಅವರು ಇಬ್ಬರೂ ಸಹ ಇವತ್ತು ಕಾಂಗ್ರೆಸ್ನ ಎಲ್ಲ ಶಾಸಕರು ಹಾಗೂ ವಿಧಾನ ಪರಿಷತ್ನ ಸದಸ್ಯರೊಂದಿಗೆ ಸಭೆಯನ್ನು ಮಾಡಿದ್ರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದಂಥ ಈ ಒಂದು ಸಭೆಯಲ್ಲಿ ಅಂತಿಮವಾಗಿ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿದ್ರು. ಈ ಆಯ್ಕೆ ಪ್ರಕ್ರಿಯೆ ಒಂದಷ್ಟು ಗೊಂದಲ ಉಂಟಾದರೂ ಸಹ ಯಾವುದೇ ರೀತಿಯಾದಂಥ ಸಮಸ್ಯೆ ಮತ್ತು ಅಬ್ಜೆಕ್ಷನ್ ಇಲ್ಲದೆ ನಡೆದು ಹೋಯಿತು ಅಂತ ಹೇಳ್ಬೋದು. ಒಂದು 5-10 ನಿಮಿಷ ಚರ್ಚೆಗೆ ಸಿದ್ದರಾಮಯ್ಯನವರು ಅವಕಾಶವನ್ನು ತೆಗೆದುಕೊಂಡರು. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರ ಬಳಿ ಪ್ರತ್ಯೇಕವಾದಂಥ ಒಂದು ಚರ್ಚೆಯನ್ನು ಸಹ ನಡೆಸಿದ್ರು. ಇವೆಲ್ಲ ಜಸ್ಟ್ ಅವು ಒಂದು ಪೂರ್ಣ ಪ್ರಕ್ರಿಯೆಗಳಾಗಿತ್ತು ಅಷ್ಟೇ. ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಲೋಕಭವನಕ್ಕೆ ತೆರಳಿ ರಾಜ್ಯ ಸರ್ಕಾರದ ನೂತನ ಸರ್ಕಾರಕ್ಕೆ ಹಕ್ಕನ್ನು ಸಹ ಅವರು ಮಂಡಿಸಿದ್ದಾರೆ. ಒಟ್ಟಾರೆ ಇವತ್ತಿನಿಂದ ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿಗಳ ಸಾರಥ್ಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ ಸಾರಥ್ಯಕ್ಕೆ ಕಳೆದ 2.5 ವರ್ಷಗಳಿಂದ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕ್ಲೈಮನ್ನು ಮಾಡ್ತಾಯಿದ್ರು. ಹೌದು, ಯಾವಾಗ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದಿನಿಂದಲೂ ಸಹ ಪವರ್ ಶೇರಿಂಗ್ ವಿಚಾರ ಚರ್ಚೆಯಲ್ಲಿತ್ತು. ಅಂತಿಮವಾಗಿ ಇವತ್ತು ಪವರ್ ಶೇರಿಂಗ್ನ ಅಧಿಕೃತ ಮುದ್ರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಪವರ್ ಸಿದ್ದರಾಮಯ್ಯನವರಿಂದ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಶೇರಿಂಗ್ ಆಗಿದೆ. ಇನ್ನು ಉಳಿದ 24 ತಿಂಗಳು ಅಂದರೆ ಈ ಮೇ ತಿಂಗಳಿಂದ 2028ರ ಮೇ ತಿಂಗಳವರೆಗೂ ಸಹ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ಬೋದು. ಆ 24 ತಿಂಗಳು ಸಹ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ಸವಾಲುಗಳಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಅವರು ಸಮರ್ಪಕವಾಗಿ ರಾಜ್ಯದ ಜನರಿಗೆ ಹಂಚಬೇಕಾಗಿದೆ ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬೇಕಾಗಿದೆ.